ಹೃತಿಕ್ ರೋಷನ್ ಮತ್ತು ಜೂನಿಯರ್ ಎನ್ಟಿಆರ್ ಕಾಂಬಿನೇಷನ್ ನಲ್ಲಿ ಮೂಡಿ ಬರುತ್ತಿರುವ ವಾರ್ 2 ಸಿನಿಮಾದ ಅಪ್ಡೇಟ್ಗೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಸಿನಿಮಾದ ಶೂಟಿಂಗ್ ನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ವೇಳೆ ಹೃತಿಕ್ ರೋಷನ್ ಕಾಲಿಗೆ ಗಾಯವಾಗಿದ್ದು 4 ವಾರಗಳ ರೆಸ್ಟ್ ನಲ್ಲಿದ್ದಾರೆ. ಈ ವಿಚಾರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ಸುದ್ದಿಯಾಗ್ತಾ ಇದೆ. ವಾರ್ 2 ಚಿತ್ರೀಕರಣದ ವೇಳೆ ಈ ಅವಘಡ ಸಂಭವಿಸಿದ್ದು, ಸಾಂಗ್ ಶೂಟಿಂಗ್ ವೇಳೆ ಹೃತಿಕ್ ರೋಷನ್ ಕಾಲಿಗೆ ಗಂಭೀರವಾಗಿ ಗಾಯವಾಗಿದೆ. ಇದರಿಂದ ಚಿತ್ರದ ಚಿತ್ರೀಕರಣ ಮತ್ತು ಬಿಡುಗಡೆ ಮುಂದೂಡಲ್ಪಟ್ಟಿದೆ. 4 ವಾರಗಳ ವಿಶ್ರಾಂತಿ ಅವಶ್ಯಕ ಎಂದು ವೈದ್ಯರು ಕೂಡ ಸೂಚಿಸಿದ್ದಾರೆ. ಈ ಘಟನೆಯು ಚಿತ್ರತಂಡಕ್ಕೆ ಆತಂಕವನ್ನುಂಟು ಮಾಡಿದೆ. ಇನ್ನು ಚಿತ್ರದಲ್ಲಿ ಕೆಆರ್ ಅಡ್ವಾಣಿ ನಾಯಕಿಯಾಗಿ ನಟಿಸಿದ್ದಾರೆ ಮತ್ತು ಅವರ ಭಾಗದ ಚಿತ್ರೀಕರಣ ಈಗಾಗಲೇ ಪೂರ್ಣಗೊಂಡಿದೆ. ನಮಗೆಲ್ಲ ತಿಳಿದಿರುವಂತೆ ಜೂನಿಯರ್ ಎನ್ಟಿಆರ್ ಅವರು ಭರ್ಜರಿ ಡ್ಯಾನ್ಸ್ ಮಾಡ್ತಾರೆ. ಜೊತೆಗೆ ಹೃತಿಕ್ ಕೂಡ ಒಳ್ಳೆಯ ಡ್ಯಾನ್ಸರ್. ಈ ಕಾರಣದಿಂದಲೇ ವಾರ್ 2 ಚಿತ್ರದಲ್ಲಿ ಭರ್ಜರಿ ಸ್ಟೆಪ್ಗಳಿರೋ ಸಾಂಗ್ ನ ಇಡಲಾಗಿತ್ತು. ಆದ್ರೆ ಸಾಂಗ್ ಶೂಟಿಂಗ್ ವೇಳೆ ಅವಘಡ ಉಂಟಾಗಿ ಕಾಲಿಗೆ ಪೆಟ್ಟಾಗಿದೆ. ಇನ್ನು ಹಾಡಿನ ಶೂಟ್ ಪೂರ್ಣಗೊಳಿಸಿ ಆ ಬಳಿಕ ಮಾತಿನ ಭಾಗದ ಶೂಟ್ ಮುಂದುವರಿಸುವ ಆಲೋಚನೆಯಲ್ಲಿತ್ತು ಚಿತ್ರತಂಡ. ಆದ್ರೆ ಹೃತಿಕ್ ಗಾಯದಿಂದ ಪ್ಲಾನ್ ತಲೆಕೆಳಗಾಗಿದೆ. ಸಿನಿಮಾ ಆಗಸ್ಟ್ 14ರಂದು ರಿಲೀಸ್ ಮಾಡುವ ಆಲೋಚನೆ ತಂಡಕ್ಕೆ ಇತ್ತು. ಆದ್ರೆ ಈಗ ಹೃತಿಕ್ ಇಂಜುರಿಯ ಕಾರಣದಿಂದ ಅಂದುಕೊಂಡ ದಿನಾಂಕದಂದು ಸಿನಿಮಾ ಬಿಡುಗಡೆಯಾಗುವುದು ಡೌಟ್ ಎನ್ನಲಾಗ್ತಿದೆ. ಈ ಎಲ್ಲ ಬೆಳವಣಿಗೆಗಳ ನಂತರ ಜೂನಿಯರ್ ಎನ್ಟಿಆರ್ ಅಭಿಮಾನಿಗಳು ಬಾಲಿವುಡ್ ಮಂದಿಯ ಕಾಲು ಇಳುತ್ತಿದ್ದು, ಎನ್ಟಿಆರ್ ಜೊತೆ ಡ್ಯಾನ್ಸ್ ಮಾಡುವುದು ಅಷ್ಟು ಸುಲಭವಲ್ಲ ಎಂದು ಟೀಕೆ ಮಾಡ್ತಾ ಇದ್ದಾರೆ. ಬಾಲಿವುಡ್ ಮಾತ್ರವಲ್ಲದೆ ಭಾರತೀಯ ಚಿತ್ರರಂಗದಲ್ಲೇ ನಂಬರ್ 1 ಡ್ಯಾನ್ಸರ್ ಎನಿಸಿಕೊಂಡಿದ್ದ ಹೃತಿಕ್ ರೋಷನ್ ಎನ್ಟಿಆರ್ ಎದುರು ಡ್ಯಾನ್ಸ್ ಮಾಡಲಾರದೆ ಕಾಲಿಗೆ ಗಾಯ ಮಾಡಿಕೊಂಡಿಲ್ಲ ಎಂದು ಹೃತಿಕ್ ಫ್ಯಾನ್ಸ್ ಎನ್ಟಿಆರ್ ಫ್ಯಾನ್ಸ್ಗೆ ಕೌಂಟರ್ ಕೊಟ್ಟಿದ್ದಾರೆ.